ಸನ್ಫ್ಲವರ್ ಆಯಿಲ್, ಸೆಸಮಿ ಆಯಿಲ್. ಆಯಿಲ್ಗಳ ಬಗ್ಗೆ ಹೇಳ್ತಿದ್ರೆ ಇಷ್ಟುದ್ದ ಲಿಸ್ಟ್ ಇದೆ, ಅದ್ರ ಕಂಪ್ಲೀಟ್ ಡೀಟೇಲ್ಸನ್ನು ನಾನು ಹೇಳ್ತೀನಿ. ಏನಿವತ್ತು ಆಯಿಲ್ ಶಾಪಲ್ಲಿ ಕಾಣಿಸ್ಕೊಳ್ತಾ ಇದ್ದೀನಿ ಅನ್ನುವಂಥದ್ದು ನಿಮ್ಮ ಪ್ರಶ್ನೆ ಆದರೆ, ನನ್ನ ಇವತ್ತಿನ ಜರ್ನಿ ಜಂಕ್ಷನ್ನ ಸ್ಪೆಷಲ್ ಸ್ಟೋರಿನಲ್ಲಿ ನಾನಿದ್ದೀನಿ ಇವತ್ತು ಜಕಾಲಿಸ್ನಲ್ಲಿ. ಎಸ್, ಮೈಸೂರಿನಲ್ಲಿ ಸ್ಪೆಷಲ್ ಆಗಿ ಗಾಣದ ಎಣ್ಣೆಯಲ್ಲಿ ಪ್ರಖ್ಯಾತಿ ಪಡೆದಂತಹ ಒಂದೇ ಒಂದು ಹೆಸರು, ಅದು ಜಕಾಲಿಸ್. ಜಕಾಲಿಸ್ ಅಂತ ಹೇಳಿದ ತಕ್ಷಣ ಒಬ್ವಿಯಸ್ಲಿ ಜಕಾಲಿಸ್ ಅಂದ್ರೆ ಏನು ಅನ್ನೋ ಕಂಪ್ಲೀಟ್ ಡೀಟೇಲ್ಸ್ ನಮಗೆ ಬೇಕೇ ಬೇಕು. ಬಿಕಾಸ್ ಆ ಪದದ ಅರ್ಥನೂ ಕೂಡ ನಮ್ಗೆ ಬೇಕಾಗುತ್ತೆ. ಬಟ್ ಜಕಾಲಿಸ್ ಅಂತಂದ್ರೆ ನನಗೆ ಬರುವಂಥದ್ದು, ಓನ್ಲಿ ನನಗೆ ತಿಳಿದಿರುವಂಥದ್ದು, ಎಲ್ಲ ಗಾಣದ ಎಣ್ಣೆಗಳು, ಪ್ಯೂರ್, ವಿದೌಟ್ ಎನಿ ಕೆಮಿಕಲ್, ಕಂಪ್ಲೀಟ್ಲಿ ಡೈರೆಕ್ಟ್ ಗಾಣದಿಂದ ತಯಾರಾಗಿ ನಿಮ್ಮ ಕೈಗೆ ನೀಡುವಂತಹ ಪ್ಯೂರ್ ಆಯಿಲ್. ಆಬ್ವಿಯಸ್ಲಿ ಇವತ್ತು ಎಲ್ಲರ ಪ್ರತಿಯೊಬ್ಬರು ಕನ್ಸರ್ನ್ ಏನು ಅಂತಂದ್ರೆ, ನಾವು ಹೆಲ್ದಿಯಾಗಿರ್ಬೇಕು, ಆರೋಗ್ಯವಾಗಿರ್ಬೇಕು, ಲೈಫ್ ಲಾಂಗ್ ನನ್ನ ಫ್ಯಾಮಿಲಿ ಜೊತೆ ಖುಷಿಯಾಗಿರ್ಬೇಕು ಅನ್ನುವಂಥದ್ದು. ಅದೆಲ್ಲದಕ್ಕೂ ಮೇನ್ ನಾವು ತಿನ್ನುವಂತಹ ಊಟ ಇದೆಯಲ್ಲ, ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ತಿನ್ನುವಂತಹ ಪ್ರತಿಯೊಂದು ಆಹಾರವೂ ಕೂಡ ಈ ಎಣ್ಣೆಯನ್ನು ಒಳಗೊಂಡಿರುತ್ತೆ. ನಾವು ಯಾವ ಆಯಿಲನ್ನು ಬಳಸ್ತೀವಿ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್. ಹಾಗಾದ್ರೆ ಬನ್ನಿ, ಇವತ್ತು ನಮ್ಮ ಆರೋಗ್ಯವನ್ನ ಹೆಲ್ದಿಯಾಗಿಡುವಂತಹ ಈ ಒಂದು ಗಾಣದ ಎಣ್ಣೆಯ ಸಪರೇಟ್ ಸ್ಟೋರಿಯನ್ನ ನಾನು ನಿಮಗೆ ತೋರಿಸ್ತೀನಿ. ಹಾಗಾದ್ರೆ ಮಿಸ್ ಮಾಡದೆ ನನ್ನ ಜರ್ನಿ ಜಂಕ್ಷನ್ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ, ಪೇಜ್ ಫಾಲೋ ಮಾಡಿ, ಲೈಕ್ ಮಾಡೋದನ್ನ ಮಿಸ್ ಮಾಡಬೇಡಿ. ಸ್ಪೆಷಲ್ ಸ್ಟೋರಿನಲ್ಲಿ ನನ್ನ ಜೊತೆ ಇದ್ದಾರೆ ಜಕಾಲಿಸ್ನ ಹೀರೋ ನಮ್ಮ ಸೋಮು ಸರ್. ಸರ್ ಆತ್ಮೀಯ ಸ್ವಾಗತ ಸರ್. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಥ್ಯಾಂಕ್ ಯು ಸರ್, ಹೇಗಿದ್ದೀರಾ ನೀವು? ನಾನು ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು ಸೋ ಮಚ್. ಎಸ್ ಸರ್, ಜಕಾಲಿಸ್ ಅಂತ ಬಂದ ತಕ್ಷಣ ನನಗೆ ಗೊತ್ತಿರುವಂಥದ್ದು ಓನ್ಲಿ ಗಾಣದ ಎಣ್ಣೆ ಅನ್ನುವಂಥದ್ದು ನನಗೆ ಗೊತ್ತು, ಅಂಡ್ ಇಡೀ ಮೈಸೂರಿಗೆ ಗೊತ್ತಿದೆ. ಸ್ಪೆಷಲಿ ನನ್ನ ಕನ್ಸರ್ನ್, ಜಕಾಲಿಸ್ ಅನ್ನೋ ಪದದ ಅರ್ಥ ಏನು? ಈ ಜಕಾಲಿಸ್ ನನ್ನ ಫ್ರೆಂಡ್ ಶಿವಕುಮಾರ್, ಈಸ್ ಮೈ ಬಿಸ್ನೆಸ್ ಪಾರ್ಟ್ನರ್, ಈಸ್ ಫ್ರಮ್ ನಾರ್ತ್ ಕರ್ನಾಟಕ, ಗದಗ್. ಅವರ ಫ್ಯಾಮಿಲಿ ಸರ್ನೇಮ್. ಓಕೆ, ಸರ್ನೇಮ್ ಅಲ್ಲಿ ಶುರುವಾದಂತಹ ಈ ಒಂದು ಆಯಿಲ್ ಬಿಸ್ನೆಸ್ ಶುರುವಾಗಿದ್ದು ಹೇಗೆ ಅನ್ನೋ ಸ್ಟೋರಿಯನ್ನ ಈ ನನ್ನ ಎಪಿಸೋಡ್ ನಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಗಾಣದ ಎಣ್ಣೆಯ ಬಿಸ್ನೆಸ್ ಶುರು ಮಾಡುವಂಥದ್ದು ಈಸಿ ಟಾಸ್ಕ್ ಅಲ್ಲ. ಅದನ್ನ ಮಾರ್ಕೆಟಿಂಗ್ ಮಾಡೋದು, ಪ್ರಮೋಟ್ ಮಾಡುವಂಥದ್ದು ಕೂಡ ಈಸಿ ಟಾಸ್ಕ್ ಅಲ್ಲ. ಯಾವುದೇ ಒಂದು ಬಿಸ್ನೆಸ್ ಅನ್ನ ಪ್ರಮೋಟ್ ಮಾಡ್ಬೇಕು ಅನ್ನೋದಾದ್ರೆ ಅದಕ್ಕೆ ಅದರಂತೆ ಆದ ಕ್ವಾಲಿಟಿ ಇರುತ್ತೆ. ಸೊ ಗಾಣದ ಎಣ್ಣೆಯನ್ನ ಹೇಗೆ ನೀವು ಲೈಫಲ್ಲಿ ಬಿಸ್ನೆಸ್ ಆಗಿ ಕನ್ವರ್ಟ್ ಮಾಡ್ಕೊಂಡ್ರಿ, ಆ್ಯಂಡ್ ಫಸ್ಟ್ ಆಫ್ ಆಲ್ ನನಗೆ ನಿಮ್ಮ ಬ್ಯಾಕ್ಗ್ರೌಂಡಿಂದ ಹಿಡಿದು ಕಂಪ್ಲೀಟ್ ಸ್ಟೋರಿಯನ್ನ ನೀವು ಇವತ್ತು ನಮ್ಮ ಜನರಿಗೆ ತಿಳಿಸ್ಕೊಡ್ಬೇಕು. ಎಸ್ ಸರ್, ಸ್ಟೋರಿನ ಎಲ್ಲಿಂದ ಶುರು ಮಾಡೋಣ? ನನ್ನ ಹೆಸರು ಸೋಮು ಅಂತ, ಬೇಸಿಕಲಿ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರ್. ಮೈ ಜರ್ನಿ ಆಲ್ಮೋಸ್ಟ್ 34 years ಇನ್ ಇಂಡಿಯಾ ಆ್ಯಂಡ್ ಅಬ್ರಾಡ್. ನಾನು NRI, ಸೌತ್ ಆಫ್ರಿಕಾ ಮತ್ತು ಈಸ್ಟ್ ಆಫ್ರಿಕಾ ಈ ಎರಡೂ ಕಂಟ್ರಿನಲ್ಲಿ ವರ್ಕ್ ಮಾಡಿ ನಾನು ವಾಪಸ್ ಬಂದು ನನ್ನ ಇಲ್ಲಿ ಇಂಡಿಯಾದಲ್ಲಿ ಸರ್ವ್ ಮಾಡಬೇಕು, ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಇಲ್ಲಿ ಬಂದಾಗ, ನಮ್ಮ ಓವರಾಲ್ ಆಗಿ ಸೊಸೈಟಿ ಅಂತ ನೋಡಿದಾಗ ಈ ಅಡಲ್ಟ್ರೇಷನ್ ತುಂಬ ಇತ್ತು. ಯಾವುದೇ ಫುಡ್ ತೊಗೊಂಡಾಗ ತುಂಬ ಅಡಲ್ಟ್ರೇಷನ್ ಅಂತ ಇತ್ತು. ಈ ಆಯಿಲ್ ಅಡಲ್ಟ್ರೇಷನ್ ತುಂಬ ಇದ್ದಿದ್ದರಿಂದ ಇದಕ್ಕೊಂದು ಅರ್ಥ ಕೊಡಬೇಕು ಅಂತೇಳಿ ನನ್ನ ಫ್ರೆಂಡ್ ಶಿವಕುಮಾರ್, ಈಸ್ ವರ್ಕಿಂಗ್ ಇನ್ ಸಿಂಗಪೂರ್. ಬೋತ್ ವಿ ಡಿಸ್ಕಸ್ ಟುಗೆದರ್ ಆ್ಯಂಡ್ ದಿಸ್ ಪ್ರಾಜೆಕ್ಟ್ ವಿ ಫೈನಲೈಸ್ ಇನ್ ಸಿಂಗಪೂರ್ ಇಟ್ ಸೆಲ್ಫ್. ಆಲ್ಮೋಸ್ಟ್ 11 days ವಿ ಸ್ಯಾಟ್ ಟುಗೆದರ್, ವಿ ಡಿಸ್ಕಸ್ ಅಬೌಟ್ ದಿಸ್ ಪ್ರಾಜೆಕ್ಟ್. ಯಾಕೆಂದರೆ ನಮ್ಮ ದೇಶದಲ್ಲಿ ಈ ಆಯಿಲ್, ರಿಫೈನ್ಡ್ ಆಯಿಲ್ ಅನ್ನೋದು ತುಂಬನೇ ದೊಡ್ಡ ಒಂದು ರೆವಲ್ಯೂಷನ್ ಮಾಡಿದೆ. ರೆವಲ್ಯೂಷನ್ ಇನ್ ದ ಸೆನ್ಸ್ ತುಂಬನೇ ಡಿಸ್ಟರ್ಬ್ ಮಾಡಿದೆ. ಸೊಸೈಟಿ ಎಸ್ ಕನ್ಸರ್ನ್ಡ್, ಹೆಲ್ತ್ ಎಸ್ ಕನ್ಸರ್ನ್ಡ್, ಈ ಡಿಸ್ಟರ್ಬ್ ಲಾಟ್. ಅದರಿಂದ ಈ ಪ್ರಾಜೆಕ್ಟನ್ನ ನಾವು ಸ್ಟಾರ್ಟ್ ಮಾಡಿ ಸೊಸೈಟಿಗೆ ಒಂದು ಒಳ್ಳೆ ಪ್ರಾಡಕ್ಟ್ ತಲುಪಿಸ್ಬೇಕು ಅಂತೇಳಿ ಇಬ್ಬರು ನಾವು ತುಂಬನೇ ಡಿಸ್ಕಸ್ ಮಾಡಿ ಈ ಪ್ರಾಜೆಕ್ಟ್ ತೊಗೊಂಬಂದ್ವಿ. ಹೇಗೆ ಈ ಪ್ರಾಜೆಕ್ಟು, ಯಾಕೆ ಈ ಆಯಿಲಲ್ಲಿ ನಾವು ತುಂಬನೇ ಅರ್ಥ ಕೊಡಬೇಕು ಅಂತ ಅಂದಾಗ, ನಮ್ಮ ದೇಶದಲ್ಲಿ ಹಿಂದೆ ಇದ್ದಂಥದ್ದು ಗಾಣದ ಎಣ್ಣೆ. ಈ ದೇಶದಲ್ಲಿ 6 ಲಕ್ಷ ಎತ್ತಿನ ಗಾಣ ಇತ್ತು, ಎಲ್ಲ ಮೂಲೆ ಗುಂಪಾಯಿತು. ಯಾಕೆ ಮೂಲೆ ಗುಂಪಾಯಿತು ಅಂದರೆ, ಮಿಡ್ 70s ರಿಫೈನ್ ಕಾನ್ಸೆಪ್ಟ್ ಎಂಟ್ರಿ ಆಯಿತು. ಆ ರಿಫೈನ್ ಕಾನ್ಸೆಪ್ಟ್ ಏನಪ್ಪ ಅಂತಂದರೆ, ನಮ್ಮ ರಿಫೈನರಿಯಲ್ಲಿ ತುಂಬ ಬೈ ಪ್ರಾಡಕ್ಟ್ಸ್ ಜನರೇಟ್ ಆಗುತ್ತೆ. ಫಸ್ಟು ನ್ಯಾಚುರಲ್ ಗ್ಯಾಸ್, ಆಮೇಲೆ ಪೆಟ್ರೋಲ್, ಆಮೇಲೆ ಡೀಸೆಲ್, ಆಮೇಲೆ ಕೆರೋಸಿನ್, ಈ ಥರ ಒಂದು 17 ಲೇಯರು. ಲಾಸ್ಟ್ ಒಂದು ವೇಸ್ಟ್ ಪ್ರಾಡಕ್ಟ್ ಇದೆ, ವೈಟ್ ಮಿನರಲ್ ಆಯಿಲ್ ಅಥವಾ ಪ್ಯಾರಾಫಿನ್ ಅಂತ ಹೇಳ್ತೀವಿ. ಅದನ್ನು ಆ್ಯಕ್ಚುಲಿ
ರಿವರ್ ಮತ್ತು ಸೀಗೆ ಡಂಪ್ ಮಾಡ್ತಾ ಇದ್ರು. ಬಟ್ ಅದೇನಾಯಿತು ಅಂದರೆ ನಮ್ಮ ಈ ಒಂದು ಸೋರ್ಸಲ್ಲಿ ಮ್ಯಾಟ್ ಥರ ಕ್ರಿಯೇಟ್ ಮಾಡಿ ಬಿಕಾಸ್ ಆಫ್ ಲ್ಯಾಕ್ ಆಫ್ ಆಕ್ಸಿಜನಿಂದ ಎಲ್ಲ ಕ್ರಿಯೇಚರು ಡೆಸ್ಟ್ರಾಯ್ ಆಗಿ ಶುರುವಾಯಿತು. ಆಗ WHO ಎಚ್ಚೆತ್ಕೊಂಡು ಇದನ್ನು ಸ್ಟಾಪ್ ಮಾಡಿದಾಗ ಇದು ಏನಾಯಿತು, ಫ್ರೀಯಾಗಿ ವರ್ಲ್ಡ್ ವೈಡ್ ಗ್ಲೋಬಲಿ ಫ್ರೀ ಸಪ್ಲೈ ಆಗಿ ಶುರುವಾಯಿತು. ಅದನ್ನು ಈ ಆಯಿಲ್ಗೆ ಮಿಕ್ಸ್ ಮಾಡಿ 80-90 ರುಪೀಸ್ಗೆ ಆಯಿಲ್ ಸೇಲ್ ಮಾಡೋಕ್ಕೆ ಶುರು ಮಾಡೋದು. 80-90 ರುಪೀಸ್ಗೆ ಖಂಡಿತ ಈ ಪ್ರಪಂಚದಲ್ಲಿ ಯಾರೂ ಜನ್ರೇಟ್ ಮಾಡೋಕ್ಕಾಗಲ್ಲ. ಯಾಕೆಂದರೆ ಪ್ರತಿ ಪ್ರಾಡಕ್ಟ್ಗೂ ಅದರದೇ ಅಂತ ಒಂದು ಫಾರ್ಮುಲಾ ಇದೆ, ಪ್ರತಿ ಪ್ರಾಡಕ್ಟ್ಗೂ ಅದರದೇ ಅಂತ ರಿಕ್ವೈರ್ಮೆಂಟ್ ಇದೆ. ಎಕ್ಸಾಂಪಲ್ಲು ಗ್ರೌಂಡ್ನಟ್ ಆಯಿಲ್. ಗ್ರೌಂಡ್ನಟ್ ಆಯಿಲ್ ಅಂತ ತೊಗೊಂಡಾಗ 1 ಲೀಟ್ರು ಆಯಿಲ್ ಜನ್ರೇಟ್ ಮಾಡಲಿಕ್ಕೆ 2.25 2.5 kg ರಾ ಮೆಟೀರಿಯಲ್ ಬೇಕಾಗಿದೆ. ಸೊ 2.25 2.5 kg ರಾ ಮೆಟೀರಿಯಲ್ ಕಾಸ್ಟು ಮತ್ತು ನಮ್ಮ ಜನ್ರೇಷನ್ ಕಾಸ್ಟು ಮತ್ತು ನಮ್ಮ ಮೇಂಟೆನೆನ್ಸ್ ಕಾಸ್ಟ್ ಎಲ್ಲ ತೊಗೊಂಡಾಗ ಆಲ್ಮೋಸ್ಟ್ ಮೋರ್ ದೆನ್ 350 ರುಪೀಸ್ ಆಗುತ್ತೆ. ಬಟ್ ಅದನ್ನು ನಾವು ಹೇಗೆ 280-290 ರುಪೀಸ್ ಮಾರ್ತೀವಿ ಅಂದರೆ ಅಲ್ಲಿ ಬಂದಂಥ ವೇಸ್ಟ್ ಪ್ರಾಡಕ್ಟು 2.5 kg ಕಡಲೆಕಾಯಿನಲ್ಲಿ 1 ಲೀಟ್ರ್ ಆಯಿಲ್ ಬರುತ್ತೆ, 1.5 kg ವೇಸ್ಟ್ ಪ್ರಾಡಕ್ಟು. ಅದಕ್ಕೆ ಹಿಂಡಿ ಅಂತ ಹೇಳ್ತೀವಿ, ಕೇಕ್ ಅಂತ ಹೇಳ್ತೀವಿ. ಅದನ್ನು ಮಾರಿದಾಗ ಅರೌಂಡ್ 70-70 ರೂಪಾಯಿ ವಾಪಸ್ ಬರುತ್ತೆ. ಆಗ 280-290 ರುಪೀಸ್ ಮಾರ್ಬೋದು. ಮತ್ತು ಹೇಗೆ 80-90 ರುಪೀಸ್ ಮಾರಿದ್ರು ಅಂದರೆ ಅದು ಖಂಡಿತ ಅಡುಗೆ ಎಣ್ಣೆ ಅಲ್ವೇ ಅಲ್ಲ. ಸೊ ಯಾವುದೇ ಒಂದು ಬಿಸ್ನೆಸ್ ಜರ್ನಿಗೆ ಅದರದ್ದಾದಂತಹ ಒಂದು ಪ್ಲಾನ್ ಇರುತ್ತೆ. ಸೊ ವಿದೌಟ್ ಸ್ಟ್ರಕ್ಚರ್, ವಿದೌಟ್ ಪ್ರಾಪರ್ ಪ್ಲಾನ್ ಯಾವುದೇ ಬಿಸ್ನೆಸ್ಸನ್ನು ಶುರು ಮಾಡಿದ್ರು ಅದು ವರ್ಕ್ ಆಗಲ್ಲ. ಬಟ್ ನನಗೆ ಗೊತ್ತಾಗಬೇಕಾಗಿರುವಂಥದ್ದು ಜಕಾಲಿಸ್ ಶುರುವಾದ ಹಿಸ್ಟ್ರಿ ಹೇಗಿದೆ, ಹೇಗೆ ಶುರು ಮಾಡಿದ್ರಿ, ಪ್ರಾಪರ್ ಪ್ಲಾನಿಂಗ್ ಹೇಗಿತ್ತು ಸರ್? ರೈಟ್ ಮೇಡಮ್. ಈ ಪ್ರಾಜೆಕ್ಟು ನಾವು ಒಂದು ಸಲ ನಾವು ಡಿಸೈಡ್ ಮಾಡಿದ್ಮೇಲೆ ಇದಕ್ಕೆ ಬ್ಲೂ ಪ್ರಿಂಟ್ ರೆಡಿ ಆಗಿತ್ತು. ಸೊ ನಾನು ನನ್ನ ಫ್ರೆಂಡ್ ಸಿಂಗಪುರಲ್ಲಿ ಕೂತ್ಕೊಂಡು ಫೈನಲೈಸ್ ಮಾಡಿದ್ವಿ. ಸೊ 2019 ಅಕ್ಟೋಬರ್ 27 ಗದಗಲ್ಲಿ 6 ಮಿಷಿನಿಂದ ಸ್ಟಾರ್ಟ್ ಆದಂಥ ಪ್ರಯಾಣ. ಸೊ ಇವತ್ತು ಅಟ್ ಪ್ರೆಸೆಂಟ್ 18 ಮಿಷಿನ್ ಇದೆ. ನಾವು ಟೋಟಲ್ 13 ಡಿಫ್ರೆಂಟ್ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೀವಿ. ಗ್ರೌಂಡ್ನಟ್ ಆಯಿಲ್, ಕೋಕೋನಟ್ ಆಯಿಲ್, ಮಸ್ಟರ್ಡ್ ಆಯಿಲ್, ಸನ್ಫ್ಲವರ್ ಆಯಿಲ್, ಸಾಫ್ಲವರ್ ಆಯಿಲ್, ಕ್ಯಾಸ್ಟರ್ ಆಯಿಲ್, ದೆನ್ ನೈಸರ್ ಆಯಿಲ್ ಮತ್ತು ಫ್ಲಾಕ್ಸ್ ಸೀಡ್ಸ್ ಅಂಡ್ ಆಲ್ಮಂಡ್ ಆಯಿಲ್ ನ್ಯೂ ಅಡಿಷನ್. ಸೊ ಟೋಟಲ್ 13 ಡಿಫ್ರೆಂಟ್ ಪ್ರಾಡಕ್ಟ್ ಈಗ ಪ್ರೆಸೆಂಟ್ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೀವಿ. ಟೋಟಲ್ ಮೆಷಿನ್ಸ್ ಅರೌಂಡ್ 24 ಮಿಷಿನ್ಸ್ ಇನ್ ಗದಗ್ ಆಸ್ ವೆಲ್ ಆಸ್ ಇನ್ ಮೈಸೂರು. ಮೈಸೂರಿನಲ್ಲಿ 2 ಬ್ರಾಂಚ್ ಇದೆ. ಮೊದಲನೇ ಬ್ರಾಂಚು 2020 ಫೆಬ್ರವರಿ 9 ಇನಾಗ್ರೇಟ್ ಮಾಡಿದ್ದೀವಿ ವಿ ಮೋಲಾದಲ್ಲಿ 24. ಎರಡನೇ ಬ್ರಾಂಚ್ ಈಗ 1 ಮಂತ್ ಬ್ಯಾಕು ಸರಸ್ವತಿಪುರಂ 12th ಮೇ 3rd ಕ್ರಾಸಲ್ಲಿ ಹೊಸ ಬ್ರಾಂಚ್ ಸ್ಟಾರ್ಟ್ ಮಾಡಿದ್ದೀವಿ. ನಮ್ಮದು ಈ ಜರ್ನಿ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಏಕೆಂದರೆ ನಮಗೆ ಪಬ್ಲಿಕ್ ತುಂಬ ರೆಸ್ಪಾಂಡ್ ಮಾಡಿದ್ದಾರೆ. ಮತ್ತು ಮೈಸೂರಿನಲ್ಲಿ ಪ್ರಥಮ ಪ್ರಾಜೆಕ್ಟ್, ಮೊದಲನೇ ಪ್ರಾಜೆಕ್ಟ್ ಇದು. ಇದಕ್ಕಿಂತ ಮೊದಲು ಯಾರಿಗೂ ಇದ್ರ ಬಗ್ಗೆ ಯಾವ ಕಾನ್ಸೆಪ್ಟು ಗೊತ್ತಿರಲಿಲ್ಲ, ಯಾರಿಗೂ ಇದು ಅರ್ಥನೂ ಆಗಿರಲಿಲ್ಲ. ಸೊ ಫಸ್ಟ್ ಪ್ರಾಜೆಕ್ಟ್ ಇಸ್ ಮೈಸೂರು. ಸೂಪರ್ ಸರ್. ಆ್ಯಂಡ್ ಶುರು ಮಾಡುವಾಗ ಸರ್ ಯಾರ್ಯಾರು ನಿಮ್ಮ ಜೊತೆ ಕೈ ಜೋಡಿಸಿ? ನನ್ನ ಈ ಪ್ರಾಜೆಕ್ಟ್ಗೆ ಪ್ರಥಮವಾಗಿ ನನಗೆ ವಿಜಯಲಕ್ಷ್ಮಿ ಸಿಬ್ಬೂರು ಜರ್ನಲಿಸ್ಟ್. ಯಾಕೆಂದರೆ ನಿಮಗೆಲ್ಲ ಗೊತ್ತಿದೆ ವಿಜಯಲಕ್ಷ್ಮಿ ಸಿಬ್ಬೂರು ಯಾರು ಅಂತ. ಈ ಅಡಲ್ಟ್ರೇಷನ್ ಅಂತ ಬಂದಾಗ ಫುಡ್ ಅಡಲ್ಟ್ರೇಷನ್ ತುಂಬಾ ಒಂದು ರೆವಲ್ಯೂಷನ್ ಮಾಡಿದ್ದಾರೆ. ಅವರು ನನಗೆ ಮೇನ್ ಅಂಬಾಸಿಡರ್ ಈ ಜಕಾಲಿಸ್ಗೆ. ಅದ್ರ ಜೊತೆಗೆ ನಮ್ಮ ಕೈಲಾಶ್ ಮೂರ್ತಿ ಅವರು ನ್ಯಾಚುರಲ್ ಫಾರ್ಮರ್, ರಿಟೈರ್ಡ್ ಬ್ಯಾಂಕ್ ಎಂಪ್ಲಾಯಿ, ಅವ್ರದೇ ಆದಂಥ ಓನ್ ಫಾರ್ಮ್ ಇದೆ. ಮತ್ತು ಅಲ್ಲೂ ಕೂಡ ಅವರು ದೊಡ್ಡ ರೆವಲ್ಯೂಷನ್ ಮಾಡಿದ್ದಾರೆ ಅಗ್ರಿಕಲ್ಚರ್ ಅಂತ ಬಂದಾಗ. ನನಗೆ ತುಂಬ ಸಪೋರ್ಟ್ ಮಾಡಿದ್ರು ವಿಜಯಲಕ್ಷ್ಮಿ ಸಿಬ್ಬೂರು ಅವರು. ಮತ್ತು ನಮ್ಮ ಕೈಲಾಶ್ ಮೂರ್ತಿಯವರು, ತುಂಬ ಜನ ಡಾಕ್ಟರ್ಸು, ತುಂಬ ಜನ ಅಫಿಷಿಯಲ್ಸು, ಎಲೈಟ್ ಕಸ್ಟಮರ್ಸು ತುಂಬಾ ಸಪೋರ್ಟಿಂದ ಈ ಪ್ರಾಜೆಕ್ಟು ತುಂಬಾ ವೇಗವಾಗಿ ಹೋಗ್ತಾ ಇದೆ, ತುಂಬ ಚೆನ್ನಾಗಿ ಹೋಗ್ತಾ ಇದೆ. ಈಗ ಆಲ್ಮೋಸ್ಟ್ ಮೋರ್ ದೆನ್ 10,000 ಕಸ್ಟಮರ್ಸ್ ಬಿಲ್ಡ್ ಮಾಡಿದ್ದೀವಿ. ಹೋಲ್ ಕರ್ನಾಟಕಕ್ಕೆ ಸಪ್ಲೈ ಆಗ್ತಾ ಇದೆ, ಮತ್ತು ಔಟ್ಸೈಡ್ ಕರ್ನಾಟಕ ಹೋಗ್ತಾ ಇದೆ, ಔಟ್ಸೈಡ್ ಕಂಟ್ರಿಗೆ ಹೋಗ್ತಾ ಇದೆ. ಎಲ್ಲ ಪೇರೆಂಟ್ಸು ಅವರ ಮಕ್ಕಳಿಗೆ ಇಲ್ಲಿಂದ ಪ್ರಾಡಕ್ಟನ್ನು ಸರಿಯಾದ ರೀತಿಯಲ್ಲಿ ಪ್ಯಾಕ್ ಮಾಡಿಕೊಂಡು ಲೈಕ್ ಆಸ್ಟ್ರೇಲಿಯಾ, ಸಿಂಗಪೂರ್, ನ್ಯೂಜಿಲ್ಯಾಂಡ್, ಅಮೇರಿಕಾ ಎಲ್ಲ ಕಂಟ್ರಿಗೂ ತೊಗೊಂಡು ಹೋಗ್ತಾ ಇದ್ದಾರೆ. ಅಲ್ಲಿಂದ ಕೂಡ ನಮ್ಗೆ ಫೀಡ್ಬ್ಯಾಕ್ ಬಂದಿದೆ. ವಿ ಆರ್ ಸೋ ಹ್ಯಾಪಿ. ಇನ್ನೂ ತುಂಬ ಬ್ಲೂ ಪ್ರಿಂಟ್ ಇದೆ. ಈ ಪ್ರಾಜೆಕ್ಟ್ ಇಲ್ಲೇ ನಿಲ್ಲಲ್ಲ, ಮುಂದೆ ಇನ್ನೂ ತುಂಬ ಲಾಂಗ್ ಜರ್ನಿ ಇದೆ. ಥ್ಯಾಂಕ್ ಯು. ಎಸ್, ಈ ಒಂದು ಲಾಂಗ್ ಜರ್ನಿ ಶುರುವಾದಂತಹ ಹಿಸ್ಟ್ರಿ ಕೇಳಿದ್ರಲ್ಲ. ಯಾವುದೇ ಒಂದು ಬಿಸ್ನೆಸ್ ಅನ್ನ ನಾವು ಪ್ಯಾಷನ್ ಅಂತ ತಗೊಂಡ್ರೆ, ಆ ಬಿಸ್ನೆಸ್ ಬಗ್ಗೆ ಒಂದು ಹುಚ್ಚಿಟ್ಕೊಂಡ್ರೆ ಅದನ್ನ ಯಾವುದೇ ಕಾರಣಕ್ಕೂ ಬಿಟ್ಕೊಡ್ಬಾರ್ದು. ಅಂಡ್ ಆ ದಾರಿಯಲ್ಲಿ ಸಕ್ಸಸ್ ಆಗಿರುವಂತವರು ನಮ್ಮ ಸೋಮು ಸರ್. ಆಬ್ವಿಯಸ್ಲಿ ಮೈಸೂರಿನಲ್ಲಿ ಗಾಣದ ಎಣ್ಣೆಯಲ್ಲಿ ಹಿಂದಿನಿಂದಲೂ ನಾನು ಕೇಳ್ಕೊಂಡಿರುವಂತಹ ಒಂದೇ ಒಂದು ಹೆಸರು, ಅದು ಜಕಾಲಿಸ್. ಗಾಣದ ಎಣ್ಣೆ ಎಷ್ಟು ಶ್ರೇಷ್ಠವಾದದ್ದು, ಎಷ್ಟು ಹೆಲ್ದಿ ಆಗಿರುವಂಥದ್ದು ಅಂತದ್ದು ನಿಮ್ಗೆಲ್ರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಅದಕ್ಕೂ ಮುಂಚಿತವಾಗಿ ನಾವು ನಮ್ಮಲ್ಲಿ ಸಿಗುವಂತಹ ಪ್ರಾಡಕ್ಟ್ ಜಕಾಲಿಸ್ನಲ್ಲಿ 15ಕ್ಕಿಂತಲೂ ಹೆಚ್ಚು ಎಣ್ಣೆಗಳಿದೆ ಅನ್ನುವಂಥದ್ದು ಗೊತ್ತಾಯ್ತು. ಅಂಡ್ ಸರ್, ಈ ಆಯಿಲ್ ಅಲ್ಲಿ ಜಾಸ್ತಿ ರನ್ ಆಗುವಂತಹ ಆಯಿಲ್ ಯಾವುದು ಸರ್ ಇಷ್ಟು ಕ್ಯಾಟಗರಿನಲ್ಲಿ? ಇಷ್ಟು ಕ್ಯಾಟಗರಿಯಲ್ಲಿ ಮೇನ್ ಕನ್ಸಂಪ್ಷನ್ ರಿಕ್ವೈರ್ಮೆಂಟ್ ಇರೋದು ಗ್ರೌಂಡ್ನಟ್ ಆಯಿಲ್. ಓಕೆ. ಯಾಕೆಂದ್ರೆ ವೆರಿ ಇಂಪಾರ್ಟೆಂಟ್ ಪ್ರಾಡಕ್ಟ್ ಗ್ರೌಂಡ್ನಟ್ ಆಯಿಲ್ ಅಂತ ಬಂದಾಗ ನಮ್ಗೆ ಹಿಂದೆ ಟ್ರೆಡಿಷನಲ್ ಆಗಿರುವಂತ ಎಣ್ಣೆ ಇದು. ಏನೇ ಕಡಲೆಕಾಯಿ ಎಣ್ಣೆ ಮೊದಲು ತೆಗೆದುವಂಥದ್ದು ಕಡಲೆಕಾಯಿ ಎಣ್ಣೆ,
ಮತ್ತೆ ಹುಚ್ಚೆಳ್ಳೆಣ್ಣೆ ಮತ್ತೆ ಕೊಬ್ಬರಿ ಎಣ್ಣೆ, ಈ 3 ಮೇನ್ ಪ್ರಾಡಕ್ಟ್ ಇಂಥದ್ದು. ನೆಕ್ಸ್ಟ್ ರಿಮೈನಿಂಗ್ ಪ್ರಾಡಕ್ಟ್ ಮಧ್ಯದಲ್ಲಿ ಎಂಟ್ರಿ ಆಗಿರುವಂಥದ್ದು. ಇದರಲ್ಲಿ ಮ್ಯಾಕ್ಸಿಮಮ್ ಕನ್ಸಂಪ್ಷನ್ ಆಗುವಂಥದ್ದು ಗ್ರೌಂಡ್ನಟ್ ಆಯಿಲ್. ಯಾಕಂದ್ರೆ ಗ್ರೌಂಡ್ನಟ್ ಆಯಿಲ್ ಎಷ್ಟು ಇಂಪಾರ್ಟೆಂಟ್ ಪ್ರಾಡಕ್ಟ್ ಅಂತಂದ್ರೆ ವೆರಿ ಗುಡ್ ಫ್ಯಾಟ್. ಎರಡನೇದು, ನಮ್ಮ BBC ಅವರು ಗ್ಲೋಬಲ್ ಆಡಿಟ್ ಮಾಡಿದಾಗ ಅದರಲ್ಲಿ ಆಲ್ಡೆಹೈಡ್ ಕಡಿಮೆ ಪ್ರೊಡ್ಯೂಸ್ ಮಾಡುವಂತ ಆಯಿಲ್ ಅಂದ್ರೆ ಗ್ರೌಂಡ್ನಟ್ ಆಯಿಲ್. ಅದರಿಂದ ಇದು ವೆರಿ ಇಂಪಾರ್ಟೆಂಟ್ ಪ್ರಾಡಕ್ಟ್, ರಿಯಲಿ ಇದು ವೆರಿ ಹೆಲ್ತಿ ಪ್ರಾಡಕ್ಟ್. ಓಕೆ. ಅಂಡ್ ನಿಮ್ಮ ಫ್ಯೂಚರ್ ಪ್ಲಾನ್ಸ್ ಹೇಗೆ ಜಕಾಲಿಸನ್ನ ಇನ್ನೂ ಕೂಡ ಇಂಪ್ರೂವ್ ಮಾಡಬೇಕು? ನಾಟ್ ಓನ್ಲಿ ವಿ ಆರ್ ಲಿಮಿಟೆಡ್ ಟು ಓನ್ಲಿ ಆಯಿಲ್. ನಾವು ಇದಕ್ಕೆ ಸೀಮಿತ ಮಾಡಲ್ಲ. ಇದಕ್ಕೆ ಬಿಹಾಂಡ್ ದಟ್ ಒಳ್ಳೊಳ್ಳೆ ಫುಡ್ ಐಟಮ್ಸ್ ಅಂದ್ರೆ ಕಿಚನ್ ಕನ್ಸಂಪ್ಷನ್ ಐಟಮ್, ಡೇ ಟು ಡೇ ಕನ್ಸಂಪ್ಷನ್ ಐಟಮ್ಸ್ ಅನ್ನ ತುಂಬಾ ಹೆಲ್ತಿ ಪ್ರಾಡಕ್ಟ್, ಟ್ರೆಡಿಷನಲ್ ಪ್ರಾಡಕ್ಟ್ ನ ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿ ಜನಕ್ಕೆ ರೀಚ್ ಆಗಬೇಕು. ಅದು ಹಿಟ್ಟುಗಳಾಗ್ಬೋದು, ಒಳ್ಳೊಳ್ಳೆ ಕಾಳುಗಳಾಗ್ಬೋದು, ಹೆಲ್ತ್ಗೆ ಸಂಬಂಧಪಟ್ಟಂತ ಯಾವುದೇ ಒಂದು ನ್ಯಾಚುರಲ್ ಪ್ರಾಡಕ್ಟ್ ಇಂಟ್ರೊಡ್ಯೂಸ್ ಮಾಡಿ ಜನಕ್ಕೆ ರೀಚ್ ಆಗಬೇಕು ಅನ್ನೋದು ತುಂಬಾ ಆಂಬಿಷನ್ ಇದೆ. ಇದು ಖಂಡಿತ ವೆರಿ ಶಾರ್ಟ್ಲಿ ಇದು ಮಾಡೇ ಮಾಡ್ತೀವಿ. ಸೊ ನ್ಯಾಚುರಲ್ ಫುಡ್ಗಳನ್ನ ನ್ಯಾಚುರಲ್ ಆಗಿ ಒಂದು ಏನು ಸ್ಟೋರ್ ಮಾಡಿ ಇಟ್ಕೊಳ್ಳುವಂಥದ್ದು ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ನಾವು ಕನ್ಸ್ಯೂಮ್ ಮಾಡುವಂತಹ ಪ್ರಾಡಕ್ಟ್ ಯಾವ್ದ್ರಲ್ಲಿ ನಾವು ಸ್ಟೋರ್ ಮಾಡಿ ಇಟ್ಕೊಳ್ತೀವಿ, ಅದರ ಕೆಪಾಸಿಟಿ ಏನು, ಸೊ ಇದು ಕೂಡ ಮ್ಯಾಟರ್ ಆಗುತ್ತೆ. ಖಂಡಿತ ಮೇಡಮ್. ವೈ ಸಚ್ ಸ್ಟೀಲ್? ಎಸ್, ಆಕ್ಚುಲಿ ನಮಗೆ ಆಸ್ ಪರ್ ಸೈನ್ಸ್ ಪ್ಲಾಸ್ಟಿಕ್ ಇಸ್ ನಾಟ್ ಇಟ್ಸ್ ವೆರಿ ಡೇಂಜರಸ್ ಫಾರ್ ಹೆಲ್ತ್. ಇವತ್ತು ಯಾವುದೇ ಪ್ಲಾಸ್ಟಿಕ್ ಅಂತ ತಗೊಳ್ಳಿ, ಯಾವುದೇ ಫುಡ್ ಐಟಮ್ನ ಪ್ಲಾಸ್ಟಿಕ್ ಅಲ್ಲಿ ಸ್ಟೋರ್ ಮಾಡಿ ಇಡಬಾರ್ದು. ಸೊ ನಾವು ಅದಕ್ಕೆ ಇಲ್ಲಿ ನೋಡಿ, ಪ್ರತಿಯೊಂದು ನೋಡಿ, ಮೆಷರ್ಮೆಂಟ್ ಕಂಟೈನರ್ ಇರ್ಬೋದು, ಸ್ಟೋರೇಜ್ ವೆಸಲ್ ಇರ್ಬೋದು, ಎಲ್ಲವೂ ಸ್ಟೀಲ್. ನಮ್ಮ ಫ್ಯಾಕ್ಟ್ರಿನಲ್ಲಿ ಓಲ್ ಫ್ಯಾಕ್ಟ್ರಿ ನಮ್ಮ ಇನ್ಫ್ರಾಸ್ಟ್ರಕ್ಚರ್ ನೋಡಿ, ನಾವೆಲ್ಲೂ ಪ್ಲಾಸ್ಟಿಕ್ ಯೂಸ್ ಮಾಡಿಲ್ಲ, ಕಂಪ್ಲೀಟ್ ಸ್ಟೀಲ್ ಟ್ಯಾಂಕ್. ಓನ್ಲಿ ಇಲ್ಲಿ ಬೇರೆ ಆಪ್ಷನ್ ಇಲ್ಲೇ ಇರೋದ್ರಿಂದ ಅದು ಥಿಕ್ ಪ್ಲಾಸ್ಟಿಕ್, ವೆರಿ ಥಿಕ್ ಪ್ಲಾಸ್ಟಿಕ್. ಅದು ಸ್ಟೋರೇಜ್ ಇರ್ಬೋದು, ಅದರ ಕ್ಯಾಪ್ ಇರ್ಬೋದು, ಅದರ ಸೇಫ್ಟಿ ಇರ್ಬೋದು, ಎಲ್ಲವನ್ನೂ ತುಂಬಾನೇ ಅದನ್ನ ಇದು ಕನ್ಸಿಡರ್ ಮಾಡಿ ಅದನ್ನ ಸ್ಟೋರ್ ಮಾಡಿಟ್ಟಿದ್ದೀವಿ. ಮತ್ತೆ ನಾವು ಎಲ್ಲ ಕಸ್ಟಮರ್ಸ್, ಬರುವಂತ ಕಸ್ಟಮರ್ಸ್ಗೆ ರಿಕ್ವೆಸ್ಟ್ ಮಾಡಿದ್ದೀವಿ, ಆದಷ್ಟು ನಿಮ್ಮದೇ ಆದಂಥ ಕಂಟೈನರ್, ಸ್ಟೀಲ್ ಕಂಟೈನರ್ ಇರ್ಬೋದು, ಗ್ಲಾಸ್ ವೆಸಲ್ಸ್ ಇರ್ಬೋದು, ಅದನ್ನ ತಗೊಂಡು ಬಂದು ಈ ತರ ಲೂಸ್ ಆಯಿಲ್ ಹಾಕ್ಸ್ಕೊಂಡು ಹೋಗಿ ನಮ್ಮ, ಯಾಕೆಂದ್ರೆ ಇದು ಒಳ್ಳೆ ಪ್ರಾಡಕ್ಟ್, ಸ್ಟೋರೇಜು ಕೂಡ ವೆರಿ ಇಂಪಾರ್ಟೆಂಟ್ ಅಂತ ನಾವು ಸಾಕಷ್ಟು ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ವಿ. ಮೋರ್ ದನ್ 80% ಆಫ್ ಕಸ್ಟಮರ್ ದೇರ್ ವಿಂಗ್ ದರ್ ಓನ್ ಸ್ಟೀಲ್ ಕಂಟೈನರ್. ಮನೆಗೆ ಡೆಲಿವರಿಗೆ ಹೋದಾಗ ನಮ್ಮ ಹುಡುಗರು ಅವ್ರದೇ ಕಂಟೈನರ್, ಸ್ಟೀಲ್ ಕಂಟೈನರ್ಗೆ ಅಥವಾ ಗ್ಲಾಸ್ ಬಾಟ್ಲಿಗೆ ಹಾಕಿ ನಾವು ನಮ್ಮ ಜರ್ನಿನ ತಗೊಂಡು ಹೋಗ್ತಾ ಇದ್ದೀವಿ. ಯಾಕೆಂದ್ರೆ ಯಾವುದೇ ಪ್ರಾಡಕ್ಟ್, ಫುಡ್ ಪ್ರಾಡಕ್ಟ್ ನ ಆಯಿಲ್ ಒಂದೇ ಅಂತಲ್ಲ, ಎನಿ ಫುಡ್ ಐಟಮ್, ಡೋಂಟ್ ಕೀಪ್ ಫುಡ್ ಐಟಮ್ ಇನ್ ದಿ ಪ್ಲಾಸ್ಟಿಕ್ ಕಂಟೈನರ್ ಫಾರ್ ಲಾಂಗರ್ ಟೈಮ್. ಸೊ ಆಲ್ಮೋಸ್ಟ್ 5 ಲೀಟರ್ ಕ್ಯಾನ್ಸ್ ಎಷ್ಟು, ಯಾವ್ಯಾವ ಲೀಟರ್ ಕ್ಯಾನ್ಸ್ಗಳು ಸಿಗುತ್ತೆ ನಿಮ್ಮಲ್ಲಿ? 1 ಲೀಟರ್ ಕ್ಯಾನ್ ಇದೆ, 3 ಲೀಟರ್ಸ್ ಕ್ಯಾನ್ ಇದೆ, 5 ಲೀಟರ್ಸ್ ಕ್ಯಾನ್ ಇದೆ ಮೇನ್ ಪ್ರಾಡಕ್ಟ್ಗೆ. ಕೆಲವು ಪ್ರಾಡಕ್ಟ್ಸ್ಗೆ 1/2 ಲೀಟರ್ ಕೂಡ ಸಿಗುತ್ತೆ. ಸೊ ಕೊಬ್ಬರಿ ಎಣ್ಣೆ ಇರ್ಬೋದು, ಮತ್ತೆ ಸೆಸ್ಮಿ ಆಯಿಲ್, ಎಳ್ಳೆಣ್ಣೆ ಅಂತೇಳಿ, ಅದು ಕ್ಯಾಸ್ಟ್ ಆಯಿಲ್, ಇದಕ್ಕೆ 1/2 ಲೀಟರ್ ಕೂಡ ಮಾಡಿದ್ವಿ. ಮೇನ್ ಪ್ರಾಡಕ್ಟ್ಗೆಲ್ಲ ಮಿನಿಮಮ್ 1 ಲೀಟರ್ಸ್, 3 ಲೀಟರ್ಸ್ ಅಂಡ್ 5 ಲೀಟರ್ಸ್ ಕ್ಯಾನ್. ಸರ್, ನನ್ನದು ಒಂದು ಪ್ರಶ್ನೆ ಇದೆ. ಜೀವನದಲ್ಲಿ ನಾವು ಹ್ಯಾಪಿಯಾಗಿರ್ಬೇಕು ಅಂತ ನಾನು ಎಷ್ಟೋ ಜನ ಪ್ರಶ್ನೆ ಕೇಳಿದ್ದೀನಿ, ಏನಿರಬೇಕು ಹ್ಯಾಪಿಯಾಗಿರ್ಬೇಕು? ತುಂಬ ಜನ ಹೇಳ್ತಾರೆ ದುಡ್ಡು ಇರಬೇಕು ಅಂತ, ತುಂಬ ಜನ ಹೇಳ್ತಾರೆ ನೆಮ್ಮದಿನೂ ಬೇಕು ಅದ್ರ ಜೊತೆಗೆ ಅಂತ. ದುಡ್ಡ, ನೆಮ್ಮದಿನ, ಎರಡರಲ್ಲಿ ಒಂದನ್ನು ಕೇಳ್ತೀನಿ. ನಿಮಗೆ ಜೀವನದಲ್ಲಿ ಖುಷಿಯಾಗಿರ್ಲಿಕ್ಕೆ ಜೀವನ ಅಂದರೆ ನಿಮ್ಮ ಪ್ರಕಾರ ಏನು ಸರ್? ಮೇಡಮ್, ನೇಚರ್ ಬಂದಿದ್ದೀವಿ. ಈ ನೇಚರ್ಗೆ ನಮ್ಮ ಸೃಷ್ಟಿಕರ್ತಲ್ಲಿ ಕಳಿಸ್ಕೊಟ್ಟಾಗ ತುಂಬ ಪೀಸ್ಫುಲ್ಲಾಗಿ ಹೋಗಬೇಕು. ಆ ಬದುಕಿಗೆ ಹೋಗ್ಬೇಕು ಅಂದಾಗ ನೀವು ಹೇಳಿದ್ರಿ ಮನಿ ಇಂಪಾರ್ಟೆಂಟಾ ಅಥವಾ ನೆಮ್ಮದಿ ಇಂಪಾರ್ಟೆಂಟಾ? ಎರಡೂ ಇಂಪಾರ್ಟೆಂಟೇ. ಬಟ್ ನಮ್ಮಲ್ಲಿ ಏನಾಗುತ್ತೆ, ಮನಿಗೆ ತುಂಬ ಇಂಪಾರ್ಟೆನ್ಸ್ ಕೊಟ್ಬಿಡ್ತಾರೆ. ನನ್ನ ಪ್ರಕಾರ ಮನಿ ಮಿನಿಮಮ್ ರಿಕ್ವೈರ್ಮೆಂಟ್. ಪೀಸ್ಫುಲ್ಲಾಗಿ ಬದುಕಬೇಕು, ಈ ನೇಚರಲ್ಲಿ ಸರ್ವ್ ಮಾಡಬೇಕು, ಒಂದು ಒಳ್ಳೆಯದು ಇಲ್ಲಿಂದ ಕೊಟ್ಟು ಇಲ್ಲಿಂದ ಎಕ್ಸಿಸ್ಟ್ ಆಗಬೇಕು. ಅದಕ್ಕೋಸ್ಕರ ನಾನು ಇಲ್ಲಿ ಬಂದಿದ್ದೀನಿ, ಆ ಸರ್ವಿಸ್ ನಾನು ಮಾಡ್ತಾ ಇದ್ದೀನಿ ನೇಚರಲ್ಲಿ. ಯಾಕೆಂದರೆ ನಾವು ಇಲ್ಲಿ ಬಂದಿರೋದೇ ಸರ್ವಿಸ್ ಮಾಡೋಕ್ಕೆ, ಆಯಿತಾ? ಈ ಲೈಫ್ ಈಸ್ ವೆರಿ ಶಾರ್ಟ್. ಆ ಶಾರ್ಟ್ ಪೀರಿಯಡಲ್ಲಿ ನಾವೊಂದು ಫುಟ್ ಪ್ರಿಂಟ್ ಇಟ್ಟು ಈ ನೇಚರಿಂದ ಹೋಗುವಂಥದ್ದು ನನ್ನ ಮೈನ್ ಪರ್ಪಸ್. ಸೂಪರ್ ಸರ್. ಬೇಸ್ಡ್ ಆನ್ ನೀವು ಆಸ್ ಅ ಸ್ಯಾಲ್ರಿ ಎಂಪ್ಲಾಯ್ ಆಗಿದ್ರಿ, ಸೊ ಏನು ವರ್ಕ್ ಮಾಡಿಕೊಂಡು ಆ್ಯಂಡ್ ಈ ಬಿಸ್ನೆಸ್ಸಿಗೆ ಏನಕ್ಕೆ ಇಂಟ್ರೆಸ್ಟ್ ಇದೆ? ಎಸ್, ಬೇಸಿಕಲಿ ಐಮ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರ್. ಐಮ್ ಗಿವಿಂಗ್ ಕನ್ಸಲ್ಟೆಂಟ್ ಫಾರ್ ದಿ ಎಕ್ಸ್ಪೋರ್ಟ್ ಬಿಸ್ನೆಸ್. ನನ್ನ ಕಂಟ್ರೋಲಲ್ಲಿ 31 ಕಂಪನಿ ಇದೆ. ಆ ಕಂಪನಿಗಳೆಲ್ಲ ಈಸ್ಟ್ ಆಫ್ರಿಕಾದಲ್ಲಿರೋದು, ಉಗಾಂಡ, ಮಲಾವಿ, ತಂಜಾನಿಯನ್, ಕೀನ್ಯಾ. ನಾನು ಅಲ್ಲಿ ವರ್ಕ್ ಮಾಡಿಕೊಂಡು ಇದು ಪ್ಯಾರಲಲ್ ಆಗಿ ನಾನು ನನ್ನ ಫ್ರೆಂಡು ಈ ಪ್ರಾಜೆಕ್ಟನ್ನು ತೊಗೊಂಡು ಹೋಗ್ತಾ ಇದ್ದೀವಿ. ಸೊ ಇದು ಇಂಟೆನ್ಷನ್ ಆಗಲೇ ನಾನು ಮೊದಲೇ ಹೇಳಿದಂಗೆ, ಐ ಹ್ಯಾವ್ ಟು ಗಿವ್ ಹೆಲ್ಪ್ ಫಾರ್ ದಿ ಸೊಸೈಟಿ. ಸರ್, ಈಗ ಕಡಲೆಕಾಯಿ ಹಾಕಿದ್ದೀರಾ ಸರ್, ಕಡಲೆಕಾಯಿ ಕ್ವಾಲಿಟಿ ಇಂಪಾರ್ಟೆಂಟ್ ಆಗುತ್ತೆ. ಯಾವ ಥರ ಕಡಲೆ ಬೀಜಗಳನ್ನು ಹಾಕಿದ್ರೆ ನಮಗೆ ಎಣ್ಣೆ ಆಯಿಲ್ ಎಕ್ಸ್ಟ್ರಾಕ್ಟ್ ಆಗುತ್ತೆ ಸರ್ ಜಾಸ್ತಿ?
ಕಡಲೆಕಾಯಿನಲ್ಲಿ ಆಲ್ಮೋಸ್ಟ್ 40-50 ವೆರೈಟೀಸ್ ಆಫ್ ಕಡಲೆಕಾಯಿ ಬೀಜ ಇದೆ. ನಾವು ಸೆಲೆಕ್ಷನ್ ಅಲ್ಲಿ ವೆರಿ ಇಂಪಾರ್ಟೆಂಟ್. ಇದರಲ್ಲಿ ಸೈಜ್ ಅಂತ ಹೇಳ್ತೀವಿ 90, 100, 100, 110 ಅಂತ ಹೇಳ್ತೀವಿ. ಯಾಕೆಂದ್ರೆ ಇದು ಆಯಿಲ್ಗೋಸ್ಕರ ಇರುವಂತ ರಾ ಮೆಟೀರಿಯಲ್. ಯಾಕೆಂದ್ರೆ ಈಗ ಫುಡ್ಗೆ ಅದಂತ ಸಪರೇಟ್ ಐಟಮ್ ಇದೆ, ಬೇರೆ ಬೇರೆ ಬೇಕರಿ ಪ್ರಾಡಕ್ಟ್ಸ್ ಮಾಡ್ಕೊಂತದ್ದು ಕಡಲೆಕಾಯಿ ಬೇರೆ ಇದೆ. ನಾವು ಆಯಿಲ್ ಎಕ್ಸ್ಟ್ರಾಕ್ಷನ್ ಮಾಡ್ಲಿಕ್ಕೆ, ಯಾಕೆಂದ್ರೆ ಅದು ಕ್ವಾಲಿಟಿ ವೆರಿ ವೆರಿ ಇಂಪಾರ್ಟೆಂಟ್. ಅದರಿಂದ ಆ ಸೆಲೆಕ್ಷನ್ಸ್ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ದಿ ಆಯಿಲ್ ಎಕ್ಸ್ಟ್ರಾಕ್ಷನ್. ಓಕೆ. ಅಂಡ್ ಈವನ್ ಕೊಬ್ಬರಿನಲ್ಲೂ ಅಷ್ಟೇ ಅಲ್ವಾ ಸರ್, ಎಷ್ಟೋ ವೆರೈಟೀಸ್ ಇದೆ. ಯಾವ ಕೊಬ್ಬರಿ ಯೂಸ್ ಮಾಡಿದ್ರೆ ಸರ್ ಜಾಸ್ತಿ ಎಣ್ಣೆ ಸಿಗುತ್ತೆ? ಎಸ್, ಕೊಬ್ಬರಿನಲ್ಲಿ ಎ ಗ್ರೇಡು, ಬಿ ಗ್ರೇಡು, ಸಿ, ಡಿ ಅಂತ ಸೆಗ್ರಿಗೇಷನ್ ಮಾಡ್ತಾರೆ. ಓಲ್ಡ್ ಕೊಬ್ಬರಿ ಸಿಗುತ್ತೆ, ಚೂರು ಕೊಬ್ಬರಿ ಸಿಗುತ್ತೆ. ನಾವು ಕೊಬ್ಬರಿ ತರಿಸುವಂಥದ್ದು ತಿಪ್ಟೂರಿಂದ, ಮೈಸೂರಲ್ಲಿ ಲೋಕಲ್ ಆಗಿ ಇಲ್ಲಿವರೆಗೆ ಯಾರಿಂದನೂ ಪ್ರೊಕ್ಯೂರ್ ಮಾಡಿಲ್ಲ. ನಮಗೆ ಸಪ್ಲೈ ಮಾಡುವಂಥವನು ತುಂಬ ಹೈಜೆನಿಕ್ ಆಗಿ ವೆರಿ ಕ್ವಾಲಿಟಿ ಕೊಬ್ಬರನ್ನು ಸಪ್ಲೈ ಮಾಡ್ತಿದ್ದಾರೆ ಸಿನ್ಸ್ ಡೇ 1. ಸೊ ಎಷ್ಟು ಚೆನ್ನಾಗಿದ್ದಾರೆ. ನನ್ನ ಕೊಬ್ಬರಿ ಎಣ್ಣೆ ಅಂದರೆ ಜಕಾಲಿಸ್ ಕೊಬ್ಬರಿ ಎಣ್ಣೆನ ಮಿನಿಮಮ್ 1 ಇಯರ್ ಕೂಡ ನೀವು ಇಡ್ಬೋದು. ಯಾಕೆಂದರೆ ಇದಕ್ಕೆ ಈ ಕೊಬ್ಬರಿ ಎಣ್ಣೆಗೆ ಒಂದು ಚೂರು ಮಾಯಿಶ್ಚರ್ ಕೊಡದೆ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ, ತುಂಬ ಹೈಜೆನಿಕ್ ಆಗಿ. ಮತ್ತೆ ಮರದ ಗಾಣ, ಪ್ರತಿಯೊಂದು ನಮ್ದು 24 ಮೆಷಿನ್ ಕೂಡ ಮರದ ಗಾಣ. ಮರದ ಗಾಣ ಅಂತ ಯಾಕೆ ವರ್ಡ್ ಹೇಳ್ತಾ ಇದ್ದೀನಿ ಅಂದರೆ, ಹಿಂದೆಯಿಂದ ಇದ್ದಂಥ ಎತ್ತಿನ ಗಾಣ ಮರದ ಗಾಣ. ಇಲ್ಲಿ ಮರ ಅಂತ ಬಂದಾಗ ಸಾಫ್ಟು ಮತ್ತೆ ಡ್ರಮ್ಮು ಎರಡೂ ಕೂಡ ವುಡ್ಡೇ ಇರಬೇಕು, ಮರನೇ ಇರಬೇಕು. ಇದು ರೆಗ್ಯುಲರ್ ಮರ ಅಲ್ಲ, ರೆಗ್ಯುಲರ್ ವುಡ್ ಅಲ್ಲ, ಇದು ಸ್ಪೆಷಲೈಸ್ಡ್ ವುಡ್. ಇದು ಒಗಾಯಿ ವುಡ್ ಅಂತ ಹೇಳ್ತೀವಿ. ಇದು ಗುಜರಾತ್, ತಮಿಳ್ನಾಡಲ್ಲಿ ಸಿಗುತ್ತೆ. ಇದ್ರ ಕ್ಯಾರೆಕ್ಟರಿಸ್ಟಿಕ್ಸ್ ಏನಪ್ಪಾ ಅಂದ್ರೆ, ನಾವು ಡ್ಯೂರಿಂಗ್ ಆಪರೇಷನ್ಸ್ ಕ್ರಷಿಂಗ್ ಮಾಡ್ಬೇಕಾದ್ರೆ ಸಣ್ಣ ಹೀಟ್ ಜನರೇಟ್ ಆದ್ರೂ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಇದರಿಂದ ಏನಾಗುತ್ತೆ, ಎಲ್ಲ ನ್ಯೂಟ್ರಿಯೆಂಟ್ಸ್ ಕೂಡ ರಿಟೈನ್ ಆಗಿ ಫೈನಲ್ ಪ್ರಾಡಕ್ಟ್ ಅಲ್ಲಿ ಬರುತ್ತೆ. ಸೊ ಮತ್ತೆ ಕೇಕ್ ಇದೆಯಲ್ಲ, ಆ ಕೇಕ್ಗೆ ಸ್ಯಾಚುರೇಟೆಡ್ ಫ್ಯಾಟ್ ಎಲ್ಲ ಕೇಕ್ ಹೋಗೋದ್ರಿಂದ ಫೈನಲ್ ಆಗಿ ನಮಗೆ ಒಳ್ಳೆ ಕ್ವಾಲಿಟಿ ಆಯಿಲ್ ಬರುತ್ತೆ. ಇದು ಅದರಿಂದ ಮರದ ಗಾಣನೇ ಯೂಸ್ ಮಾಡಬೇಕು. ಅಲ್ಲಿ ಮರ ಅಲ್ಲದೆ ಯಾವುದೇ ಬೇರೆ ಆಬ್ಜೆಕ್ಟು ಅಂದರೆ ಸ್ಟೋನ್ ಇರ್ಬೋದು, ಮೆಟಲ್ ಇರ್ಬೋದು ಇದ್ರೆ ನಿಮ್ಮ ಪರ್ಪಸ್ಸು ಡಿಫೀಟ್ ಮಾಡ್ತಾರೆ. ಸೊ ಎಷ್ಟು ಟೈಮ್ ಬೇಕಾಗುತ್ತೆ? ಇದು ಎಷ್ಟು ಕಡಲೆಕಾಯಿ ಹಾಕಿರುವಂಥದ್ದು? ಈಗ 15 kg ಕಡಲೆಕಾಯಿ ಬೀಜ ಇದ್ರಲ್ಲಿ ಹಾಕಿದೀವಿ. ನೋಡಿ ಕಡಲೆಕಾಯಿ ಬೀಜ ಅದು ಕ್ವಾಲಿಟಿ ನೋಡಿ. ಸೊ ಇದು ನಮಗೆ 1.25 ರಿಂದ 1.5 ಗಂಟೆ ತಗೊಳುತ್ತೆ. ಕಂಪ್ಲೀಟ್ ಆಯಿಲ್ ಎಕ್ಸ್ಟ್ರಾಕ್ಟ್ ಮಾಡಲಿಕ್ಕೆ 1.25 ರಿಂದ 1.5 ಗಂಟೆ ಟೈಮ್ ತಗೊಳುತ್ತೆ. ಸೊ ಫೈನಲ್ ಆಗಿ ಕೇಕ್ ಒಳಗಡೆ ಉಳ್ಕೊಳ್ಳುತ್ತೆ, ಆಯಿಲ್ ಹೊರಗಡೆ ಬರುತ್ತೆ. ಸೊ ಅದನ್ನ ನಾವು 4 ರಿಂದ 5 ದಿನ ನಾವು ಸ್ಟೋರೇಜ್ ಮಾಡ್ತೀವಿ. ಯಾಕಂದ್ರೆ ಅಲ್ಲಿರುವಂಥ ಆಲ್ ಸೆಡಿಮೆಂಟ್ಸನ್ನ ಕೆಳಗಡೆ ಸೆಟ್ಲ್ ಆಗಬೇಕು. ಎರಡನೇದು ಇಂಪಾರ್ಟೆಂಟು, ನಾವು ಮಾಯಿಶ್ಚರ್ ಕೊಟ್ಟು ಬಿಡಿಸೋದ್ರಿಂದ ಎಲ್ಲ ಮಾಯಿಶ್ಚರ್ ಎವಾಪರೇಟ್ ಆಗಬೇಕು. ಫೈನಲ್ಗೆ ಪ್ಯೂರ್ ಆಯಿಲ್ ಅಲ್ಲಿ ರಿಟೈನ್ ಆಗಬೇಕು. ದಟ್ ಇಸ್ ದ ಮೈನ್ ಪರ್ಪಸ್ ಆಫ್ ಫುಡ್ ಪ್ರೆಷರ್. ಸ್ಲೋ ಸ್ಪೀಡಲ್ಲಿ ರನ್ ಆಗ್ತಾ ಇದೆ ಅಂದರೆ ಇದು ಕಂಟ್ರೋಲ್ಸ್ ಕೂಡ ಈ ಪ್ಯಾನಲ್ ಅಲ್ಲಿ ಇದೆ. ಅದೊಂದು ಸ್ಮಾಲ್ ಡ್ರೈವ್ ಇದೆ, ಗೇರ್ ಬಾಕ್ಸ್ ಇದೆ, ಸ್ಪೀಡ್ ಡೈರೆಕ್ಷನ್. ಸೊ ಇದು ಸ್ಲೋ ಸ್ಪೀಡಲ್ಲೇ ರನ್ ಆಗಬೇಕು. ಯಾಕೆಂದರೆ ಯಾವುದೇ ಕಾರಣಕ್ಕೂ ಸಣ್ಣ ಫ್ರಿಕ್ಷನ್ ಕೂಡ ಜನರೇಟ್ ಆಗಬಾರ್ದು. ಯಾಕಂದರೆ ಒಂದು ಸ್ವಲ್ಪ ಫ್ರಿಕ್ಷನ್ ಜನರೇಟ್ ಆಯಿತು ಅಂತಂದರೆ ಅದೇನಾಯ್ತು, ಹೀಟ್ ಜನರೇಟ್ ಆಗಿ ಆ ನ್ಯೂಟ್ರಿಯೆಂಟ್ಸ್ನೆಲ್ಲ ಡೆಸ್ಟ್ರಾಯ್ ಮಾಡುತ್ತೆ. ಯಾವುದೇ ಫುಡ್ ಐಟಮ್ ಅಲ್ಲಿ ನ್ಯೂಟ್ರಿಯೆಂಟ್ಸ್ ರೋಲ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಎಷ್ಟು ನ್ಯೂಟ್ರಿಯೆಂಟ್ಸ್ ರಿಟೈನ್ ಆಗುತ್ತೆ, ನಮ್ಮ ಬಾಡಿಗೆ ಎಂಟ್ರಿ ಆಗುತ್ತೆ, ಸೊ ಎಷ್ಟು ನ್ಯೂಟ್ರಿಯೆಂಟ್ಸ್ ಸಪ್ಲೈ ಮಾಡ್ತೀವಿ ಅನ್ನೋದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ನಮ್ಮ ಹೆಲ್ತ್ ನಿಂತಿರುವಂತದ್ದು ನಾವು ಬಳಸೋ ಎಣ್ಣೆ ಮೇಲೆ, ಅಡುಗೆ ಮೇಲೆ. ಮೇನ್ ಆಗಿ ಖಂಡಿತ ಮೇಡಮ್. ಒಗ್ಗರಣೆ ಸರ್, ಮೊದಲೇನು ಅಂತ ಅಡುಗೆನಲ್ಲಿ ಎಣ್ಣೆ ಪ್ರಮಾಣ ಸ್ವಲ್ಪ ಕಡಿಮೆ ಇತ್ತು. ಅಂದ್ರೆ ಫೈನಲಿ ಸಾಂಬಾರ್ ಹಾಕುವಾಗ ಒಗ್ಗರಣೆ ಫೈನಲ್ ಟಚ್ ಕೊಡ್ತಾ ಇದ್ವಿ. ಬಟ್ ಇವಾಗ ಏನ್ ಮಾಡ್ತಾ ಇದೀವಿ, ಕುಕ್ಕರ್, ಪ್ರೆಷರ್ ಕುಕ್ಕರ್ ಎಲ್ಲ ಬಂದಿರೋದ್ರಿಂದ ಸ್ಟಾರ್ಟಿಂಗ್ ಒಗ್ಗರಣೆಯಿಂದ ಶುರು ಮಾಡ್ತಾ ಇದೀವಿ. ಅದು ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನುವಂಥದ್ದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅಂಡ್ ನಾವು ಬಳಸುವಂತಹ ಎಣ್ಣೆ ಕ್ವಾಲಿಟಿ, ಲೈಕ್ ಇಷ್ಟು ಪ್ರಮಾಣದಲ್ಲಿ ಹಾಕ್ಬೇಕು, ಅಷ್ಟು ಪ್ರಮಾಣದಲ್ಲಿ ಹಾಕ್ಬೇಕು ಅನ್ನೋದಿದೆ. ಕೆಲವೊಬ್ಬರಿಗೆ ತುಂಬಾ ಎಣ್ಣೆ ಹಾಕಿದ್ರೆ ಅಡುಗೆ ಚೆನ್ನಾಗಿ ಬರುತ್ತೆ ಅಂತ. ತುಂಬಾ ಎಣ್ಣೆ ಹಾಕಿ ಬಳಸೋದ್ರಿಂದ ಅದು ಹೆಲ್ತಿಗೆ ಹೇಗೆ ಸರ್? ಸ್ಪೆಷಲಿ ಗಾಣದ ಎಣ್ಣೆನೇ ನಾವು ತುಂಬಾ ಹಾಕ್ತೀವಿ, ಒಳ್ಳೇದು ಅಂತ ಹೇಳ್ಬಿಟ್ಟು ತುಂಬಾನೇ ಹಾಕ್ತಾರೆ ಕೆಲವೊಬ್ರು. ಅದು ಹೇಗೆ ಸರ್, ಒಳ್ಳೇದಾ ತುಂಬಾ ಹಾಕಿದ್ರು ಕೂಡ? ಮೇಡಮ್ ಇಲ್ಲಿ ನೋಡಿ, ನಮ್ಮ ಇವತ್ತು ಪರ್ ಇಂಡಿವಿಜುವಲ್ ಕನ್ಸಂಪ್ಷನ್ ಆಸ್ ಪರ್ ಇಂಡಿಯನ್ ಸ್ಟ್ಯಾಂಡರ್ಡ್ 15 to 20 ml ಕನ್ಸಂಪ್ಷನ್ ಇದೆ ಇವತ್ತು. ಸೊ ಇದು ಈ ಆಯಿಲ್ ಅಂತ ಬಂದಾಗ ಜಾಸ್ತಿ ಯೂಸ್ ಮಾಡಬೇಕು, ಕಡಿಮೆ ಯೂಸ್ ಮಾಡಬೇಕಂದ್ರೆ ನಾರ್ಮಲ್ ಆಗಿ ಅದು ಕರೆಕ್ಟ್ ಆಗಿ ನಾವೇ ಕಂಡುಹಿಡ್ಕೋಬೇಕು. ಎಷ್ಟು ಈ ಒಂದು ಐಟಮ್ಗೆ ಎಷ್ಟು ಆಯಿಲ್ ರಿಕ್ವೈರ್ಮೆಂಟ್ ಇದೆ ಅಂತ ನಾವೇನೆ ಪ್ರತಿ ಸಲ ವರ್ಕೌಟ್ ಮಾಡಿ ಅಷ್ಟು ಯೂಸ್ ಮಾಡಬೇಕು. ಅದು ಜಾಸ್ತಿನೇ ಯೂಸ್ ಮಾಡಬಾರ್ದು, ಕಡಿಮೆ ಯೂಸ್ ಮಾಡಬಾರ್ದು. ಬಟ್ ಇದೇನಪ್ಪ ಅಂದ್ರೆ ವೆರಿ ಗುಡ್ ಫ್ಯಾಟ್ ಇರುವಂತ ಪ್ರಾಡಕ್ಟ್. ಇದರಲ್ಲಿ ಮನುಷ್ಯನಿಗೆ ಫ್ಯಾಟ್ ರೋಲ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಇಲ್ಲಿ ಗುಡ್ ಫ್ಯಾಟ್, ಬ್ಯಾಡ್ ಫ್ಯಾಟ್, ಮನುಷ್ಯನಿಗೆ ಗುಡ್ ಫ್ಯಾಟ್ ಬೇಕೇ ಬೇಕು. ಎವ್ರಿ ಡೇ ಟು ಡೇ ಕನ್ಸಂಪ್ಷನ್ ಗುಡ್ ಫ್ಯಾಟ್ ಬೇಕು. ಈ ಆಯಿಲ್ ಅಂತ ಬಂದಾಗ ಇಲ್ಲಿ ಗಾಣದ ಎಣ್ಣೆಯಲ್ಲಿ ಗುಡ್ ಫ್ಯಾಟ್ ಇರೋದ್ರಿಂದ ನಾವು ನಾರ್ಮಲ್ ಕನ್ಸಂಪ್ಷನ್ ಮಾಡಿಕೊಂಡ್ರೆ ತುಂಬಾ ಹೆಲ್ತಿ ಆಗಿರ್ತೀವಿ. ಇದು ನೀರು ಮಾಯಿಶ್ಚರ್ ಇದು ಕೊಡ್ಲೇಬೇಕು. ಈ ಮಾಯಿಶ್ಚರ್ ಕೊಡದೇ ಇದ್ರೆ ಆಯಿಲೇ ಬಿಡಲ್ಲ. ಎಕ್ಸೆಪ್ಟ್ ಕೊಬ್ಬರಿ ಬಿಟ್ಟು ನಾವೆಲ್ಲದಕ್ಕೂ ಇದು ಕೊಬ್ಬರಿಗೂ ಕೊಡ್ತಾರೆ ಎಲ್ರು, ನಾವು ಕೊಡಲ್ಲ. ನಾವು ಅದೊಂದು ಒಂದು ಡ್ರಾಪ್ ಹಾಕಿದ್ರೆ ಅದಷ್ಟು ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ಅದರಿಂದ ಮೇಡಮ್ ಯಾವುದೇ ಫುಡ್ ಐಟಮ್ ಅಲ್ಲಿ ನಿಮಗೆ ಮಾಯಿಶ್ಚರ್ ಹಾಕದಷ್ಟು ಅದ್ರ ಲೈಫ್ ಕಡಿಮೆ ಆಗ್ತಾ ಇದೆ.
ಬೇಗ ಡಿಕೆ ಆಗುತ್ತೆ. ಅದರಿಂದ ಆದಷ್ಟು ಮಾಯಿಶ್ಚರ್ ಕಂಟ್ರೋಲ್ ಮಾಡಿ ನಾವು ಪ್ರಾಡಕ್ಟ್ ತೆಗೆದ್ರೆ ಒಳ್ಳೇದು. ನೋಡಿದ್ರಲ್ಲ ನನ್ನ ಜರ್ನಿಯ ಇವತ್ತಿನ ಸ್ಪೆಷಲ್ ಸ್ಟೋರಿನಲ್ಲಿ ಸೋಮು ಸರ್ ಫ್ರಮ್ ಜಕಾಲಿಸ್ ನಮ್ಮ ಕೋಲ್ಡ್ ಪ್ರೆಸ್ ಆಯಿಲ್ ಗಾಣದ ಎಣ್ಣೆಯ ವಿಶೇಷತೆಗಳನ್ನ ಇಂಚಾಗಿ ಬಿಡಿಸಿದ್ದಾರೆ ಅಂಡ್ ಪ್ರಾಪರ್ ಬಿಸ್ನೆಸ್ ಪ್ಲಾನ್ ಅನ್ನು ಕೂಡ ಇದರಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ಯಾರಿಗಾದ್ರೂ ಬಿಸ್ನೆಸ್ ಮಾಡಬೇಕು, ಈ ಆಯಿಲ್ನ ಪರ್ಚೇಸ್ ಮಾಡಿ ನಾನು ಕೂಡ ನನ್ನ ಬ್ರ್ಯಾಂಡಲ್ಲಿ ಬಿಸ್ನೆಸ್ ಮಾಡಬೇಕು ಅನ್ನೋರಿಗೆ ಅವಕಾಶಗಳೇನಾದ್ರು ನೀವು ಕೊಡ್ತೀರಾ? ಖಂಡಿತ ಇದೆ ಮೇಡಮ್. ನಾವು ಈಗ ಅಟ್ ಪ್ರೆಸೆಂಟ್ ಮೈಸೂರಿನಲ್ಲಿ 37 ಜನಕ್ಕೆ ಫ್ರಾಂಚೈಸೀಸ್ ಕೊಟ್ಟಿದ್ದೀವಿ. ಅದು ಹೇಳ್ಬೇಕಂದ್ರೆ ಬಾಲಕೃಷ್ಣ ಸ್ಟೋರ್ ಇರ್ಬೋದು, ಮತ್ತೆ ನಮ್ಗೆ ಅತುಲ್ಯ ಇರ್ಬೋದು, ನಮ್ಮ ಅಥರ್ವ ಆಯುರ್ವೇದಿಕ್ ಹಾಸ್ಪಿಟಲ್ ಇರ್ಬೋದು, ವಿಜಯನಗರ 4 ಸ್ಟೇಜು, ಮತ್ತೆ ಅವ್ರದ್ದು ಇದರಲ್ಲಿ 2 ದೊಡ್ಡ ಮಾಲ್ ಇದೆ. ಸೊ ನಮ್ಮ ಚಂದ್ರಶೇಖರ್ ಕ್ಲಿನಿಕಲ್ ಇದೆ, ಮತ್ತೆ ಮಲ್ಲಿಕಾರ್ಜುನ್ ಸ್ಟೋರ್ ಇದೆ, ಬೃಂದಾವನ್ ಸ್ಟೋರ್, ಈ ತರ 37 ಜನಕ್ಕೆ ಫ್ರಾಂಚೈಸಿ ಕೊಟ್ಟಿದ್ದೀವಿ. ಇದಲ್ಲದೆ ಬೆಂಗಳೂರು ಕೂಡ ಹೋಗ್ತಾ ಇದೆ, ಪ್ರತಿ ಅಪಾರ್ಟ್ಮೆಂಟ್ಗೂ ಕೂಡ ತಲುಪಿಸ್ತಾ ಇದ್ದೀವಿ. ಯಾಕಂದ್ರೆ ಬೆಂಗಳೂರಿನವ್ರಿಗೆ ಒಂದು ಕ್ವಾಲಿಟಿ ಆಯಿಲ್ ಬೇಕು ಅಂದಾಗ ಅಲ್ಲಿ ಸಿಗುವಂಥದ್ದು ಕಷ್ಟ ಇರೋದ್ರಿಂದ ನಮ್ಮ ಜಕಾಲಿಸ್ ಬ್ರ್ಯಾಂಡ್ ಅವ್ರಿಗೆ ಗೊತ್ತಿರೋದ್ರಿಂದ ಎಲ್ಲರೂ ಇಲ್ಲಿಂದ ಕೊರಿಯರಲ್ಲಿ ಹೋಗ್ತಾ ಇದೆ, ಪ್ರತಿ ಮನೆಗೂ ರೀಚ್ ಆಗ್ತಾ ಇದ್ದೀವಿ. ಸೊ ಯಾರೇ ಬಂದು ನಮ್ಮ ಫ್ರಾಂಚೈಸಿ ಕೇಳಿದ್ರೆ ಖಂಡಿತ ಅವ್ರಿಗೆ ಫ್ರಾಂಚೈಸಿ ಕೊಡ್ತೀವಿ, ಅವ್ರಿಗೆ ಎಲ್ಲ ರೀತಿಯಲ್ಲಿ ಸಪೋರ್ಟ್ ಮಾಡ್ತೀವಿ. ಅವ್ರಿಗೆ ಡಿಸ್ಪ್ಲೇ ಇರ್ಬೋದು, ಅವ್ರಿಗೆ ಪ್ರಾಡಕ್ಟ್ ಸಪೋರ್ಟ್ ಇರ್ಬೋದು, ಎಲ್ಲ ಥರದ ಸಪೋರ್ಟ್ ಮಾಡಿ ಅವ್ರನ್ನೂ ಬೆಳಿಲಿಕ್ಕೆ ನಾವು ಅವಕಾಶ ಮಾಡ್ತೀವಿ. ನಮ್ಮ ಕಾನ್ಸೆಪ್ಟ್ ಗ್ರೋಯಿಂಗ್ ಟುಗೆದರ್. ಎಸ್ ಸೂಪರ್ ಸರ್, ಗ್ರೋಯಿಂಗ್ ಟುಗೆದರ್ ಪಾಯಿಂಟ್ ಇಟ್. ಸೊ ಇಂತಹ ಒಂದು ಟೀಮ್ ನಿಮಗೂ ಬೇಕು ಅನ್ನೋದಾದ್ರೆ, ಇಂತಹ ಒಂದು ಬಿಸ್ನೆಸ್ ಅನ್ನ ನೀವು ಮಾಡಬೇಕು ಅನ್ನೋದಾದ್ರೆ ಕಂಪ್ಲೀಟ್ ಸಪೋರ್ಟ್ ಅನ್ನ ನಮ್ಮ ಜಕಾಲಿಸ್ ತಂಡ ನಿಮಗೆ ನೀಡುತ್ತೆ. ಅಂಡ್ ಸೋಮು ಸರ್ ಕಾಂಟ್ಯಾಕ್ಟ್ ನಂಬರ್ ಅನ್ನ ನಾವು ಡಿಸ್ಪ್ಲೇ ಮಾಡ್ತೀವಿ. ಯಾರಿಗಾದ್ರೂ ಈ ಬಿಸ್ನೆಸ್ ನಲ್ಲಿ ಇಂಟ್ರೆಸ್ಟ್ ಇದ್ರೆ ದಯಮಾಡಿ ಸರ್ನ ಕಾಂಟ್ಯಾಕ್ಟ್ ಮಾಡಿ. ನೀವು ಕೂಡ ಬಿಸ್ನೆಸ್ ಅನ್ನ ಇವರ ಪ್ಲಾನ್ ಅಲ್ಲೇ ಹೋದ್ರೆ ಖಂಡಿತವಾಗ್ಲೂ ಸಕ್ಸಸ್ ಆಗೇ ಆಗ್ತೀರಾ. ಅಂಡ್ ಕಂಪ್ಲೀಟ್ಲಿ ಬ್ಯಾಕ್ ಸಪೋರ್ಟ್ ಅಂತೂ ನಮ್ಮ ಜಕಾಲಿಸ್ ಟೀಮ್ ಇದ್ದೇ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಜರ್ನಿ ಜಂಕ್ಷನ್ ಅಲ್ಲಿ ವಿಶೇಷವಾಗಿ ಒಳ್ಳೆಯ ಒಂದು ಟಾಪಿಕ್ ಜೊತೆ ನಿಮಗೆ ಒಂದು ಅತ್ಯುತ್ತಮವಾದ ಒಂದು ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದ್ದೀನಿ ಅನ್ನೋ ಫೀಲ್ ನನಗಿದೆ. ಸೊ ದ್ಯಾಟ್ ಮಿಸ್ ಮಾಡಿದೆ ನನ್ನ ಜರ್ನಿ ಜಂಕ್ಷನ್ ನಲ್ಲಿ ನೆಕ್ಸ್ಟ್ ಅಪ್ಕಮಿಂಗ್ ಸ್ಟೋರೀಸ್ ಅನ್ನು ಹಾಕೋಕ್ಕೂ ಮುಂಚೆ ನೀವು ಈ ಒಂದು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ಒಂದು ಸ್ಪೆಷಲ್ ಸ್ಟೋರಿ ಸೆಗ್ಮೆಂಟ್ ಅನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ಬಾರಿ ಮತ್ತೊಂದು ಸ್ಟೋರಿ ಜೊತೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಸರ್, ನಿಮ್ಮ ಅತ್ಯದ್ಭುತವಾದ ಟೈಮ್ ಅನ್ನ ನೀವು ಇವತ್ತು ನಮಗೆ ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.